ನಮ್ಮ ಧ್ರುವ ಸರ್ಜಾ ಅವರ ಅಕ್ಕನ ಪಾತ್ರದಲ್ಲಿ ಅಂದರೆ ಸರು ಪಾತ್ರದಲ್ಲಿ ಕಾಣಿಸಿಕೊಂಡಿರುವಂತಹ ವಂದಿತಾ ಅವರು ನಮ್ಮ ಜೊತೆಗಿದ್ದಾರೆ. ಅಯ್ಯೋ ಕತ್ತೆ ನನ್ನ ಮಗನೇ, ನಿನ್ನಿಂದ ದಿನ ಮನೇಲಿ ನಾವು ಉಗಿಸ್ಕೋಬೇಕಲ್ಲೋ, ನಿನ್ನಂತ ಅವನೊಬ್ಬ ಇದ್ರೆ ಮನೆ ಉದ್ಧಾರ ಮಾಡ್ಬಿಡ್ತೀಯಾ. ರಮೇಶ್ ಮತ್ತು ಧ್ರುವ ಸರ್ಜಾ ಅವ್ರ ನಡುವೆ ಸೊ ಹೆಂಗಿತ್ತು ಅಂದ್ರೆ ಆ ಥರ ಘಟಾನುಘಟಿ ಪಾತ್ರಧಾರಿಗಳ ನಡುವೆ ಪಾತ್ರ ಪ್ಲೇ ಮಾಡುವಂಥದ್ದು? ಅಷ್ಟು ಕಷ್ಟ ಅನಿಸ್ಲಿಲ್ಲ. ಅವ್ರ ಸುತ್ತಮುತ್ತ ನಾನು ಇರ್ತೀನಲ್ಲ ಅನ್ನೋದು ನಂಗೆ ಖುಷಿ ಆಗ್ತಾ ಇತ್ತು. ಈಗ ಸ್ವಲ್ಪ ನಿಮ್ಮ ಹಿನ್ನೆಲೆ ಬಗ್ಗೆ ಮಾತಾಡೋದಾದ್ರೆ, ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರಲ್ಲಿ. 2 years ನಾನು ಮೈಸೂರಲ್ಲೇ ವರ್ಕ್ ಮಾಡಿದ್ದೆ ವಿಪ್ರೋ ಕಂಪ್ನಿಯಲ್ಲಿ. ಅದಾದಮೇಲೆ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಎನಿ ರಿಗ್ರೆಟ್ಸ್ ಅಂದರೆ ವಿಪ್ರೋ ಬಿಟ್ಟು ಬಂದಿದ್ದಕ್ಕೆ? ಇಲ್ಲ, ನನಗೆ ನಮೋಭೂತಾತ್ಮ ಆದಮೇಲೆ ಸ್ವಲ್ಪ ರಿಗ್ರೆಟ್ ಅನಿಸ್ತಾ ಇತ್ತು. ಒಂದು ಪೋಷಕ ಪಾತ್ರ ಅಂದರೆ ಧ್ರುವ ಸರ್ಜಾ ಅವರಿಗೆ ಅಕ್ಕನ ಪಾತ್ರ ಅಂದರೆ ನಿಮ್ಗೇನಾದರೂ ಕನ್ಫ್ಯೂಷನ್ಸ್ ಇತ್ತಾ? ಅಂದರೆ ಯಾವ ಥರ ಹೋಗ್ತಾ ಇದೆ ನನ್ನ ಕರಿಯರ್ ಇವಾಗ? ಖಂಡಿತ ಈ ಕ್ವಶನ್ ಯಾವಾಗಲೂ ಇರ್ತಿತ್ತು. ಮೇ ಬಿ ಇದೇ ಕಂಟಿನ್ಯೂ ಆಗಿಬಿಡತ್ತಾ. ಚಿಕ್ಕ ವಯಸ್ಸಿಂದ ಅಂದರೆ ನೀವು ಸ್ಪೋರ್ಟ್ಸಲ್ಲೆಲ್ಲ ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ರಿ. ಈ ಕ್ಷೇತ್ರ ಬಿಟ್ಟು ನಾನೇನೋ ಸಿನಿಮಾ ಕ್ಷೇತ್ರಕ್ಕೆ ಹೋಗ್ತೀನಿ ಅಂದಾಗ ಪೇರೆಂಟ್ಸ್ ಎಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರು ನಿಮಗೆ? ಇದೆಲ್ಲ ನಮಗಲ್ಲ, ಆರಾಮಾಗಿ ಕೆಲಸ ಮಾಡ್ಕೊಂಡಿರೋ ಅಂತ ಅಪ್ಪ. ಬಟ್ KD ಆದಮೇಲೆ ಪೇರೆಂಟ್ಸ್ದು ರೆಸ್ಪಾನ್ಸ್ ಯಾವ ಥರ ಇದೆ? KD ಆದಮೇಲೆ ನಮ್ಮ ಮನೇಲಿ 3-4 ಸಲ ಸಿನಿಮಾ ನೋಡಿದ್ದಾರೆ ಆಲ್ರೆಡಿ. ಅಫಿಷಿಯಲಿ ನನಗೆ ನಮ್ಮ ಅಪ್ಪ ಖುಷಿ ಪಟ್ಟರು ಅನ್ನೋದು ನನಗೆ ತುಂಬ ಖುಷಿಯಾಗಿದ್ದು. ಆ್ಯಕ್ಚುಲಿ ನಿಮ್ಮ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ ಹೇಗಿತ್ತು ಅಂತ ಒಬ್ಬರು ಆ್ಯಕ್ಚುಲಿ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ಅದು ಯಾರು ಅಂತ? ಹಾಯ್ ವಂದಿತಾ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಸರ್ಪ್ರೈಸ್. ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಈಗ ಲಕ್ಷ್ಮೀಪುತ್ರ ಸಿನಿಮಾಗೆ ಚಿಕ್ಕಣ್ಣ ಅವರಿಗೆ ಹೀರೋಯಿನ್ ಆಗಿದ್ದಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್?